ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ದಿನನಿತ್ಯ ಅಡುಗೆಗಳಲ್ಲಿ ಬಳಸುವಂತಹ ಅರಶಿನ ನಂಜು ನಿರೋಧಕ ಮತ್ತು ಪ್ರತಿಜೀವಕ ಗುಣಗಳನ್ನು ಹೊಂದಿದೆ. ರಕ್ತ ಶುದ್ಧೀಕರಣ, ಸೌಂದರ್ಯವರ್ಧಕವಾಗಿಯೂ ಈ ಅರಶಿನವನ್ನು ಉಪಯೋಗಿಸುತ್ತಾರೆ. ಕ್ಯಾನ್ಸರ್ನಂತಹ ಮಾರಕ ರೋಗವನ್ನು ಕೂಡ ತಡೆಯುವಂತಹ ಸಾಮರ್ಥ್ಯ ಈ ಅರಶಿನಕ್ಕಿದೆ. ಅಂತಹ ಅರಶಿನ ಕೊಂಬಿನಿಂದ ಆರೋಗ್ಯಕರ ಹಾಗೂ ಸಿಂಪಲ್ ಆಗಿರುವ ದೋಸೆ ಹೇಗೆ ಮಾಡೋದಂತ ನೋಡೋಣ. ಈ ದೋಸೆಯನ್ನು ರುಬ್ಬಿದ ತಕ್ಷಣವೂ ಮಾಡ್ಬೋದು, ಓವರ್ನೈಟ್ ಫರ್ಮೆಂಟ್ ಮಾಡಿ ಕೂಡ ತಯಾರಿಸ್ಬೋದು. ಒಂದು ಪಾತ್ರೆಗೆ 2 ಕಪ್ ದೋಸೆ ಅಕ್ಕಿ, 4 ಚಮಚದಷ್ಟು ಉದ್ದಿನಬೇಳೆ, 4 ಚಮಚ ಕಡಲೆಬೇಳೆ, 4 ಚಮಚ ಸಾಬಕ್ಕಿ, 2 ಚಮಚ ಮೆಂತ್ಯ, 4 ಚಮಚದಷ್ಟು ಗಟ್ಟಿ ಅವಲಕ್ಕಿ ಇವಿಷ್ಟನ್ನು ಹಾಕಿ ನೀರಿನಿಂದ 2 ರಿಂದ 3 ಸಲ ಚೆನ್ನಾಗಿ ತೊಳೆದು 4 ಕಪ್ ನೀರು ಹಾಕಿ 5 ಗಂಟೆ ನೆನೆಯಲು ಬಿಡಿ. ಸಾಮಾನ್ಯವಾಗಿ ಉದ್ದಿನ ದೋಸೆಗೆ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅದೇ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಕೂಡ ಬಳಸಿರುವಂಥದ್ದು. ನಂತರ ಚಿಕ್ಕ 2 ತುಂಡು ಅರಶಿನ ಕೊಂಬನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿರಿ. ಇಲ್ಲಿ ಅರಶಿನ ಕೊಂಬನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನೆನೆಯೋದಕ್ಕಿಟ್ಟ ಅಕ್ಕಿ ಮಿಶ್ರಣ ಕೂಡ ರುಬ್ಬೋದಕ್ಕೆ ರೆಡಿಯಾಗಿದೆ. ನೀರನ್ನು ಬಸಿದು ಮಿಕ್ಸಿ ಜಾರ್ಗೆ ಹಾಕಿ. ನಂತರ ಕಟ್ ಮಾಡಿರುವ ಅರಶಿನ ಕೊಂಬು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಕಿರುವ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಎಲ್ಲ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ನೀರನ್ನು ಸೇರಿಸಿ ಹದವನ್ನು ಸರಿ ಮಾಡಿಕೊಳ್ಳಿ. ನಾನು ರುಬ್ಬಿದ ತಕ್ಷಣವೇ ದೋಸೆಯನ್ನು ತಯಾರಿಸಿರೋದು. ಫರ್ಮೆಂಟ್ ಮಾಡಬೇಕಂದ್ರೆ ಒಂದು 7-8 ಗಂಟೆಯ ನಂತರ ದೋಸೆಯನ್ನು ಮಾಡಿ. ಇನ್ನು ದೋಸೆ ಮಾಡೋದಕ್ಕೆ ಕಾದ ದೋಸೆ ಕಾವಲಿಗೆ ಎಣ್ಣೆ ಸವರಿ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ದೋಸೆಯನ್ನು ಹರಡಿ ಮುಚ್ಚಳ ಮುಚ್ಚಿ ದೋಸೆಯನ್ನು ಬೇಯೋದಕ್ಕೆ ಬಿಡಿ. ಅರ್ಧ ಬೆಂದ ನಂತರ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ದೋಸೆಯನ್ನು ರೋಸ್ಟ್ ಮಾಡಿಕೊಳ್ಳಿ. ನಂತರ ದೋಸೆಯನ್ನು ತೆಗೆಯಿರಿ. ನೋಡಿ, ಗರಿ ಗರಿ ಆಗಿರುವ ಅರಶಿನ ಕೊಂಬನ್ನು ಹಾಕಿ ಮಾಡಿರುವಂತಹ ದೋಸೆ ರೆಡಿ ಆಯಿತು. ಉದ್ದಿನ ದೋಸೆಗೆ ಹೋಲಿಕೆ ಇರುವ ಈ ಅರಶಿನ ಕೊಂಬು ಹಾಕಿ ಮಾಡಿರುವಂತಹ ದೋಸೆಯನ್ನು ಅಪರೂಪಕ್ಕಾದರೂ ಮನೆ ಮಂದಿಗೆ ಮಾಡಿಕೊಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.